ಹ್ಯಾಪಿ 6 months. ಹ್ಯಾಪಿ 6 months. ಪಾಪು ಹೆಲ್ತಿಯಾಗಿ ಹುಟ್ಟಬೇಕು. ತಗೊಂಡು ಹೋಗು ಅಂತ ಇಟ್ಕೊಳ್ಳೋ ಅಂದಿಲ್ಲ ನಾನು. ನನ್ ವರ್ಕೌಟ್ ಸ್ಟೋರಿ ನೀನು ಇನ್ಸ್ಟಾಗ್ರಾಮ್ ಹಾಕು, ನಾನು ರೀಪೋಸ್ಟ್ ಮಾಡ್ತೀನಿ. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ಮನೆಯಿಂದ. ನಾನು ಬೆಳಗ್ಗೆನೆ ಜಿಮ್ ಮುಗಿಸ್ಕೊಂಡು ಈಗ ಬಂದು ಬ್ರೇಕ್ಫಾಸ್ಟ್ ಮಾಡ್ತಿದ್ದೆ. ಸೊ ಬ್ರೇಕ್ಫಾಸ್ಟು ನನ್ನ ವರ್ಸ್ಟ್ ಎಕ್ಸ್ಪೀರಿಯನ್ಸ್. ನಾನು ಇದನ್ನು ಅನುಭವಿಸ್ತಾ ಇರೋದು ಫುಡ್ಡು. ಬಿಕಾಸ್ ನಾನು ಫುಡ್ಡು ಒಳ್ಳೆ ಡಯಟ್ ಫ್ರೆಶ್ ಫುಡ್ ತಿನ್ನಬೇಕು ಅಂತೇಳಿ ಒಂದು ಪರ್ಟಿಕ್ಯುಲರ್ ವೆಬ್ಸೈಟಿಗೆ ಬುಕ್ ಮಾಡಿ ಅವ್ರು ಫ್ರೆಶ್ ಫುಡ್ನ ಕಳಿಸ್ಬೇಕಾಗಿರೋದು ಅವ್ರ ಕರ್ತವ್ಯ. ಅವರು ಬೆಳಗ್ಗೆನೇ ಕೊಟ್ಬಿಡ್ತಾರೆ 4 ಮೀಲ್ನ, ನಾವು ಬಿಸಿ ಮಾಡ್ಕೊಂಡು ತಿನ್ನಬೇಕು. ದಟ್ಸ್ ದ ರೂಲ್ ದೇ ಹ್ಯಾವ್. ಪ್ರಾಬ್ಲಮ್ ಏನು ಅಂದರೆ, ಈಗ ಲಂಚ್ ಡಿನ್ನರ್ ತಂದಿದ್ದಾರೆ, ಕೊಟ್ಟಿದ್ದಾರೆ. ಬೆಳಗ್ಗೆನೆ 8 ಗಂಟೆ ಕೊಡ್ತಾರೆ ಅವರು. ಈ ಟೈಮ್ ಬಂದು 11 ಗಂಟೆ. ಅಷ್ಟು ಬೇಗ ವಾಸನೆ ಹೊಡಿತಾ ಇದೆ ಲಂಚಲ್ಲೂ ಡಿನ್ನರಲ್ಲೂ. ನಾನು ಇಷ್ಟು ದಿನ ತಡ್ಕೊಂಡು ಹೆಂಗೋ ತಿಂತಾ ಇದ್ದೆ, ಬಟ್ ಇಟ್ಸ್ ಸ್ಟಿಂಕ್ಸ್. ಅಂದರೆ ಒಳ್ಳೆ ಫುಡ್ಡು ಅದಕ್ಕೆ ಸ್ಟಿಂಕ್ ಆಗ್ತಿದೆ ಅಂತಲ್ಲ, ಕೆಟ್ಟೋಗಿದೆ, ಸ್ಪಾಯ್ಲ್ ಆಗಿದೆ. ಅದು ಯಾವಾಗ ಅವ್ರು ಪ್ರಿಪೇರ್ ಮಾಡ್ತವ್ರೋ, ಯಾವಾಗ ನಮಗೆ ಕೊಟ್ಟು ಕಳಿಸ್ತಾರೋ, ಫ್ರಿಜ್ಜಲ್ಲಿ ಇಟ್ಬಿಟ್ಟು ಎಷ್ಟು ದಿನ ಇಟ್ಬಿಟ್ಟು ತಂದು ಕೊಡ್ತಾವ್ರೋ ಏನೂ ಗೊತ್ತಿಲ್ಲ. ಇದೆಲ್ಲ ಕೆಟ್ಟೋಗ್ಬಿಟ್ಟು ಈಗ ಸರಿಯಾಗಿ ಮೆಸೇಜ್ ಹಾಕಿದ್ದೀನಿ, ನಾನು ದುಡ್ಡು ವಾಪಸ್ ಕೊಟ್ಬಿಟ್ಟು ಅದನ್ನು ಕರೆಕ್ಟಾಗಿ ಡೀಲ್ ಮಾಡಿ ಅಂತ. ಸೊ ನೋಡೋಣ, ಈಗ ನಾನು ನನ್ನ ಬ್ರೇಕ್ಫಾಸ್ಟ್ನ ತಿಂದು ಮುಂದಿನ ಕೆಲಸನ ಮಾಡೋಣ, ಬನ್ನಿ. ಒಂಚೂರು ವ್ಲಾಗ್ ಅಪ್ಲೋಡ್ ಮಾಡೋದಿತ್ತು, ಎಡಿಟ್ ಮಾಡಿ ವ್ಲಾಗ್ನ ಅಪ್ಲೋಡ್ ಮಾಡಿ. ಈಗ ನಾನು ಹೊಟ್ಟಿರೋದು ಸ್ಯಾಮ್ ಅಡ್ಡ ಹತ್ರ. ಬಿಕಾಸ್ ತುಂಬ ದಿನ ಆಯಿತು ಅಲ್ಲಿಗೆ ಹೋಗಿ. ನನಗೆ 3-4 ದಿನ ತುಂಬ ದಿನ ಅನ್ಸಕ್ಕೆ ಶುರು ಆಗುತ್ತೆ. ಮೇ ಬಿ 3-4 ದಿನ ಆಯಿತು ಅನ್ಕೋತೀನಿ. ಸೊ ವರ್ಷಿಸಿ ನಾವು ಒಂಚೂರು ಮಾತಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ವೆರಿ ಗುಡ್. ಹೆಲ್ಮೆಟ್ ಹಾಕೊಂಡು ಓಡ್ತಾ ಇದ್ದೀರಾ? ಬನ್ನಿ ಬನ್ನಿ ಗೈಸ್. ಅಂಗಡಿ ಹತ್ರ ಬಂದೆ, ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ, ಬನ್ನಿ. ನೀವು ಮಾಡಿರೋದಕ್ಕೆ ನಾವು ಫೇಮಸ್. ಎಲ್ಲಿರೋದು ನೀವು? ಹೌದಾ? ಎಲ್ಲಿ? ಥ್ಯಾಂಕ್ ಯು ಸಿಗೋಣ. ಥ್ಯಾಂಕ್ ಯು ಗೈಸ್. ಅಂಗಡಿಲೇ ಎಲ್ಲ ಊಟಕ್ಕೆ ಹೋಗೋಣಂತೆ, ಬರಲಿ ಗೈಸ್. ನಮ್ಮ ಕ್ಯಾಪ್ನ ಎತ್ಕೊಂಡು ಓಡಾಡ್ತಾವ್ ನೋಡಿ ಅವ್ನು. ಗೈಸ್ ಬಂದ ನೋಡಿ ಗೈಸ್, ಟೈಗರ್. ನಿಮ್ಗೆ ಹೊರಕೆ ಹಿಡಿದಿರೋ ವಿಡಿಯೋ ಹಾಕಿದ್ದೀನಿ ವ್ಲಾಗಲ್ಲಿ. ಒಳ್ಳೆ ಆಕ್ಸ್ ಮರ ಕಟ್ ಮಾಡಕ್ಕೆ ಏನಂತಾರೆ ಅದನ್ನ, ಆ ಮಷೀನ್? ಗರ್ಗಸ ಅಲ್ಲ ಕಣೋ, ಅದೊಂದು ಮಷೀನ್ ಬರುತ್ತಲ್ಲ, ದೇವದ ಮೂಲೆಲ್ಲ ಸಾಯ್ಸಕ್ಕೆ ಎತ್ಕೊಂಡು ಆಡ್ತಾರಲ್ಲ, ಅದ್ರ ತರ ಸೌಂಡ್ ಮಾಡ್ತೀನಿ. ಟ್ರ್ಯಾಕ್ಟರ್ ಏನೇನೋ ಮಾತಾಡ್ತಾನೆ, ಯಾವ್ಯಾವ ಭಾಷೆಯಲ್ಲಿ. ನಾನು ಚಿಕ್ಕ ವಯಸ್ಸಲ್ಲೆಲ್ಲ ಒಂದೇ ಹಾಳಲ್ಲೇ ಮಲಗ್ತಿದ್ದಿಲ್ಲ ನಾವು, ಪಕ್ಕನೇ ಮಲಗ್ತಿದ್ದಿದ್ದು ನಾವು. ನಂಗೆ ಒಂದ್ಸರಿ ಸಾಯಿಲ್ ಹೇಳ್ಬಿಟ್ಟಿದ್ದ, ನಿದ್ದೆಲ್ಲಿ ಮಾತಾಡ್ತೀಯ ನೀನು ಅಂತ. ನಾನು ಗಾಬ್ರಿಲ್ ಮಲಗಿದ್ದೆ, ಯಾವ ಹೆಸರು ಹೇಳ್ಬಿಡ್ತೀನೋ, ಯಾರ್ಯಾವ ಹೆಸರು ಹೇಳ್ಬಿಡ್ತೀನೋ ರಾತ್ರಿ ನಿದ್ದೆಯಲ್ಲಿ ಅಂತ ಭಯ. ಅವಾಗ ಅದು ಸಂಜೆ ಹೆವಿ ಗೊರ್ಕೆ ಹೊಡಿತಾನೆ ಗೈಸ್. ಅವನು ಸಖತ್ ಹೊಡಿತಾನೆ ಗೈಸ್, ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ಆಯ್ತು, ಸ್ಟೋರಿ ಯಾಕಪ್ಪ, ನಾನು ರೀಪೋಸ್ಟ್ ಮಾಡ್ತೀನಿ. ನನ್ ಗೊರ್ಕೆ ಹೊಡಿಯೋ ಸ್ಟೋರಿ ನೀನು ಇನ್ಸ್ಟಾಗ್ರಾಮ್ ಹಾಕು, ನಾನು ರೀಪೋಸ್ಟ್ ಮಾಡ್ತೀನಿ, ಆಯ್ತಾ? ಓಕೆ ಗೈಸ್. ನಾನು ಸಿಸಿ ಏನಾದ್ರು ತಿನ್ಕೊಂಬರೋಣ ಅಂತ ಹೋಗ್ತಾ ಇದೀವಿ. ಈಗ ತಾನೇ ಲಂಚ್ ಮಾಡ್ದ ಅವನು, ಆದ್ರೂ ತಿನ್ನಕ್ ಬರ್ತಾವನೆ, ಬೇಡ ಅಂದ್ರು. ಸೊ ಅಲ್ಲಿಂದ ಹೊರಟು ಇಲ್ಲಿ ಬಂದಿದ್ದೀವಿ ಏನಾದ್ರು ತಿನ್ನೋಣ ಅಂತ. ಸಂಜೆ ಕೇಕ್ ತಿನ್ಬೇಕು ಅಂತಿದ್ದ. ನನಗೆ ಬೇಡ ಗೈಸ್, ಅದಕ್ಕೆ ಅವ್ನು ಬದಲು ನಾನು ತಿಂತೀನಿ ಈಗ. ಯಾವ್ದು ತಿನ್ನೋದು ಅಣ್ಣ? ಯಾವ್ದಣ್ಣ ಚೆನ್ನಾಗಿರೋದು ಇದರಲ್ಲಿ? ಇಷ್ಟರಲ್ಲಿ? ಹಾಂ, ಪೀಸ್ ಇದಾ? ಇದೆಷ್ಟು? ಹಾಫ್ ಕೆಜಿ. ಎಷ್ಟದು ಹಾಫ್ ಕೆಜಿ? ನೋಡಿ, ನಮ್ಮ ಪಾಡ್ಕಾಸ್ಟ್ ಫುಲ್ ವೈರಲ್ ಆಗ್ಬಿಟ್ಟೈತೆ. ಅಣ್ಣ ನೋಡ್ತಿದ್ರಂತೆ ಪಾಡ್ಕಾಸ್ಟ್ ನಮ್ದು. ಇವನೇ ನೋಡಿಲ್ಲ ಇನ್ನು. ನೋಡ್ದೇನೋ ನೀನು? ನಾನು ಬ್ಲಾಗ್ ನೋಡೋ ಒಂದು ವಾರ ಆಯ್ತು ಗೈಸ್. ಅದಕ್ಕೆ ನನ್ನ ವ್ಯೂಸ್ ಬರ್ತಾ ಇಲ್ಲ ಕಣೋ, ದಡಿ ನನ್ನ ಮಗನೇ. ಪೀಸ್ ತಗೊಂಡು ಹೋಗ್ಬಿಡೋಣ ಅಲ್ವಾ ಅಣ್ಣ? ಈಗ 4 ಪೀಸ್ ತಗೊಂಡ್ರೆ ಅಷ್ಟೇ ಬೀಳುತ್ತಲ್ವಾ ಒಂದು ಕೇಕ್ ತಗೊಂಡಷ್ಟು? ಅರ್ಧ ಕೆಜಿ ಕೇಕ್ ತಗೊಂಡ್ಬಿಡಿ ಅಂತೀರಾ? ಇದೆಷ್ಟಿದು? 450. ಇದೇ ಕೊಟ್ಬಿಡಿ. ನಾರ್ಮಲೈಸ್ ಮಾಡ್ಬೇಕು ಕೇಕ್ ನ ತಗೊಂಡು ಹೋಗೋದನ್ನ, ನಾರ್ಮಲೈಸ್ ಮಾಡ್ಬೇಕು ಅಲ್ವಾ? ಏನು ಬರಿಬೇಡಿ, ಸುಮ್ಮನೆ ತಗೊಂಡು ಹೋಗ್ತಿರೋ ತಿನ್ನಕ್ಕೆ. ಸಾಯಿಲ್ದು 6 ತಿಂಗಳು ಸೆಲೆಬ್ರೇಷನ್ ಅಂತ ಬ್ರೋಸ್. ಹ್ಯಾಪಿ 6 months ಅಂತ ಹಾಕ್ಬಿಡಿ. ಹ್ಯಾಪಿ 6 months ಅಂತ. ಒಂದು 9ನೇ ತಿಂಗಳು ಇನ್ನೊಂದು ಸ್ವಲ್ಪ ದಿನದಲ್ಲಿ ಬರುತ್ತೆ. 3 ತಿಂಗಳಲ್ಲಿ ಒಂದು ಸಿಹಿ ಸುದ್ದಿ ಬರುತ್ತೆ. ಇನ್ನೊಂದು ಸಾಯಿಲ್ ಮತ್ತೆ ಸಂಜೆ ಮಿಕ್ಸ್. ಬ್ಲ್ಯಾಕ್ ಅಂಡ್ ವೈಟ್ ಟಿವಿ, ಸಾಯಿಲ್ ಸಂಜೆ ಮಿಕ್ಸ್ ಬಿಲ್ಡ್ ಬಂದ್ಬಿಟ್ರೆ ಮನುಷ್ಯ ಜಾತಿನೇ ಅಲ್ಲ, ಏಲಿಯನ್ನೇ. ಯಾವ್ದೋ ಹೊಸ ತಳಿ ಇರ್ಬೇಕು. ಅರ್ಧ ಕ್ಯೂಟು, ಅರ್ಧ ಸ್ವೀಟ್, ಅರ್ಧ ಕ್ಲಾಸು, ಅರ್ಧ ಮಾಸು, ಅರ್ಧ ರಗಡು, ಅರ್ಧ ಡೇಂಜರ್, ಅರ್ಧ ಹ್ಯಾಂಡ್ಸಮ್, ಅರ್ಧ ತ್ರೀ.
ಅದ್ರಲ್ಲಿ ಯಾವ್ದು ನೀವು ಅಂತ ಡಿಸೈಡ್ ಮಾಡ್ಕೊಳ್ಳಿ. ಈ ಸ್ಪ್ರೇ ಇಸ್ಕೊಶ ಒಂದು ಸೆಲೆಬ್ರೇಷನ್ ಮಾಡ್ರೆ ಕರೆಕ್ಟಾಗಿ ಮಾಡಬೇಕು. ಇಸ್ಕೊಳು ಹೊಡಿಯೋಣ ಕಣೋ ಒಂದು ಸೆಲೆಬ್ರೇಷನ್. ಆಚೆ ಬಂದ್ರೆ ಪಾಪು ಮಾಮ ಇಷ್ಟೆಲ್ಲ ಸೆಲೆಬ್ರೇಟ್ ಮಾಡಿದ್ರ ಅಂತ ಖುಷಿ ಪಡಬೇಕು. ಬ್ಲಾಗ್ನ ಮೆಮೊರೀಸಿಗೆ ಮಾಡೋದು ನಾವು. ಅಣ್ಣ ಎಷ್ಟು ಸ್ಪ್ರೇ ಇದು? ಇದೊಂದು ಕೊಡಿ. ಪಾಪ ಎಷ್ಟು? 80 ಕೊಡಿ. ಅವ್ನ ಬಜೆಟ್ಗೆ 80 ಸಾಕು, 100 ಇಲ್ಲ ಬೇಡ. ಸೊ ಮಳೆ ಬರೋ ಶುರು ಆಗೋಯ್ತು ನೋಡಿ. ಕೇಕ್ ಕಟ್ ಮಾಡಿಸ್ತಿದೀವಿ ಅಂತ ಮಳೆ ಶುರು ಆಗೋಯ್ತು. ನಡಿ 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 ನಡಿ. ಜೋರಾಗೋಯ್ತು ನನ್ನ ಪ್ರಕಾರ. ನಂದೋಗ್ತೀವಿ ನಾವು ಹೋಗೋದು. ಕೊಡು ನಡಿಯೋ. ಧೂಮ್ ಮಸಾಲೆ ಸ್ಪೀಡಲ್ಲಿ ಹೋಗು. ಕೊಟ್ಟು ಹುಷಾರಾಗಿ ಹೋಗು. ಆಯ್ ಕೊಡೋ ಥರ ಮಾಡಬೇಡ. ಇವ್ರು ನೋಡಿ ಜಾಮ್ ಆಗ್ಬಿಟ್ಟೈತಿ. ಬಸ್ ಅವ್ರಣ್ಣ ಮೂವ್ ಆಗ್ತಾ ಇಲ್ಲ. ಅಣ್ಣ ಆರಾಮ? ಸಬ್ಸ್ಕ್ರೈಬರ್ ಸಕ್ಕ ಜೋರಾಗೋಯ್ತು ಮಳೆ. ಅಂಡ್ ನಾವು ರೀಚ್ ಆಗೋದ್ವಿ ಶಾಪ್ಗೆ. ಬೇಗ ಹಾಕೋ ಬೇಗ ಹಾಕೋ. ಪಾಪು ಏನಾದ್ರು ನೋಡ್ತಿದ್ರೆ ನಮ್ಮ ಮಾಮಂದಿರು ಎಷ್ಟು ಕಷ್ಟಪಟ್ಟು ಕೇಕ್ ತಂದಿದ್ರು ಮಳೇಲಿ ಅಂತ ಜ್ಞಾಪಿಸ್ಕೋಬೇಕು. ಹ್ಯಾಪಿ 300. ಹ್ಯಾಪಿ 6 months. ಹ್ಯಾಪಿ 6 months. ಪಾಪು ಹೆಲ್ತಿಯಾಗಿ ಹುಟ್ಟಬೇಕು. ತೋಬಾ ಡ್ಯಾನ್ಸ್ ಸ್ಟೆಪ್ ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ಇಲ್ಲಿ ಮಳೆ ಬರ್ತಾ ಇದೆ, ಅದಕ್ಕೆ ಈಗಲೇ ಕೇಕ್ ಕಟ್ ಮಾಡ್ತಾ ಇಲ್ಲ ನೋಡಿ. ಮಾಡ್ಬಿಟ್ಟು ನಾನು ಮಾಡ್ತೀನಿ ನೋಡಿ. ಅದು ಟೆನ್ಷನ್ ನಾವು ಗೈಸ್. ಸೊ ಈಗ ಈವೆಂಟ್ ಮಾಡುವ ಸಮಯ. ಮಳೆ ನಿಂತಿದೆ. ಮಳೆ ನಿಲ್ಲಿ ಅಂತ ಕಾಯ್ತಿದ್ವಿ. ಬಾರೋ ಬೇಗ ಡೆಕೋರೇಷನ್ ರೆಡಿ ಮಾಡ್ಕೋ ಬಾ. ಪಾಪು ನೀನು ನೋಡ್ತಿದ್ದೀರಾ ಫ್ಯೂಚರ್ ಪಾಪು. ಈ ವಿಷಯಕ್ಕಾದ್ರೂ ಒಂದು ಜಿಮ್ಗೆ ಹೋಗ್ಬೇಕು. ಪಾಪು ಬೇಗ ಮಾಡು. ಅವ್ನ ಕೆಲ ತಗ್ಸು ಕೇಕ್ನ. ಅವ್ನ ಕೆಲ್ ತಗ್ಸು. ಕೂತ್ಕೋ. ಶ್ಯಾಮ್ ಪಾಪ್ ಹೊಡಿಯೋ. ಚಂದ ಸ್ಪ್ರೇ ಹೊಡಿತ್ಯಾ? ಮತ್ತೆ ನನಗೆ ಹಿಂಗ್ ಹೊಡಿಯ. ಈ ಕಡೆ ತಿರ್ಸ್ಬಿಡ್ಲೇ. ಏನಂತಿದೆ? ಒಳ್ಳೆ ಕೇಕ್ ತಂದಿರ ಇದಕ್ಕೆ. ಮೂರ್ ತಿಂಗಳು ಚಂದ್ರ. ಸಂಜಯ್ ಸಾಯಿಲ್ ಮಿಕ್ಸ್ ಹೇಳಿ. ಏನ್ ಹೇಳಿದೆ? ಅರ್ಧ ಹ್ಯಾಂಡ್ಸಮ್ ಮಾಡ್ಬೋದು. ನನ್ನ ಮಾವ ಅಂತ. ಮಾವ ಅಲ್ಲ ಮಾಮ. ಹುಯ್ಯಪ್ಪ. ಈ ಕಡೆ ಹೊಡಿ ಅವನಿಗೆ. ಅಂಟ್ಕೊಳ್ಳುತ್ತೆ. ರೆಡಿ 3, 2, 1. ಸ್ಪ್ರೇ ಕೇಕ್ ಮೇಲೆ ಹೊಡಿಬೇಡ್ರಪ್ಪ, ತಿನ್ಬೇಕು. ಅವ್ನು ಪ್ರೆಗ್ನೆಂಟ್ ಇದ್ದಾನೆ ಗುರು. ಹ್ಯಾಪಿ 6 months to ಇರು. Happy 6 months to you. Happy 6 months to you. Happy 6 months. ಮುಚ್ಚು ಅಂದ್ರೆ ಏನೋ ತೆಗ್ದಿದ್ಯಾ? ಮುಚ್ಬಿಡ್ರ. ಶ್ಯಾಮ ನೀನೇ ಕಣೋದ್ರ ತಂದೆಗೆ ಹೊಡೆದಿಲ್ಲ ಅಂದ್ರೆ ಸೆಲೆಬ್ರೇಷನ್ ಹೆಂಗೆ? ಇಲ್ಲಿ ತಿರ್ಗೋ ಸಂಜಯ್, ಇಲ್ಲಿ ತಿರ್ಗೋ. ಒಂದ್ ಸ್ಪ್ರೇ ಬೇಡ ಬೇಡ ಅಂದಾಗೆ ಅನ್ಕೊಂಡಿರ್ತಾನೆ, ಇದು ನನ್ಗೆ ತಿರ್ಗತ್ತೆ ಅಂತ. ಗೈಸ್ ಈಗ ಕೇಕ್ ತಿನ್ನೋಣ ಬನ್ನಿ. ಬಾರೋ ಬರೀ ಬರ್ಡೇ ಕೇಕ್ ಕಟ್ ಮಾಡ್ತೀವಿ ಅನ್ಕೊಂಡೆ. ಅಯ್ಯಪ್ಪ ಪಾಪ ಅವ್ನ ಕೈಯಿಂದ ಕೇಕ್ ತಿನ್ಬೇಡ್ರಪ್ಪ. ಕೂದ್ಲಿಗೆಲ್ಲ ಕೈ ಹಾಕ್ಬಿಟ್ಟಿದ್ದ ಅವನು. ಇರಪ್ಪ ನಾವು ತಿಂತೀವಿ, ನಾವು ಕಟ್ ಮಾಡ್ಕೊಂಡು ತಿಂತೀವಿ. ಕಟ್ ಮಾಡು ಸಾಕು, ಕಟ್ ಮಾಡಕ್ ಕಟ್ ಮಾಡಿ ಸಾಕು, ನಾವು ತಿಂತೀವಿ. ಹ್ಯಾಪಿ 6 months to you. ಹ್ಯಾಪಿ 6 months. ಎತ್ಕೊಂಡು ಹೋಗ್ಬಿಡಂಗೆ. ಏನಂತ? ಸೂರ್ಯ ಅಂತ ಇರ್ತಾನೆ. ಚಂದ್ರ ಅಪೋಸಿಟ್ ಸೂರ್ಯ. ಗೈಸ್ ಇಲ್ಲಿಂದ ಹೊಡ್ತಾ ಇದ್ದೀನಿ ನಾನು.
ಬನ್ನಿ. ಸೊ ನಂದೇನಂದರೆ ನಾಳಿದ್ದು ಶುಭಮಣ್ಣನ ಬರ್ಡೇ ಇದೆ. ಸೊ ಮ್ಯಾರೇಜ್ ಇದೆ, ಬರ್ಡೇ ಅಂತ ಇದ್ದೀನಿ. ಶುಭಮಣ್ಣ ಯಾರು ಅಂತ ತುಂಬ ಜನರಿಗೆ ಗೊತ್ತಿರಲ್ಲ. ನನ್ನ ವ್ಲಾಗ್ಸ್ ಡೈಲಿ ನೋಡಿದರೆ ಒಂದಷ್ಟು ಜನರಿಗೆ ಗೊತ್ತಿರುತ್ತೆ. ಅಭಿಯಣ್ಣ ಮದುವೆ ಟೈಮಲ್ಲಿ ಬಂದಿದ್ದರು ವ್ಲಾಗಲ್ಲಿ ಅವರು. ಸೊ ಅವ್ರ ಮದುವೆಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ನೋಡೋಣ ಹೆಂಗಾಗುತ್ತೆ ಏನಾಗುತ್ತೆ ಅಂತ. ನಾನು ಟ್ರೈನ್ ಬುಕ್ ಮಾಡಿದ್ದೆ, ಅದರಲ್ಲಿ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಬನ್ನಿ ಈಗ ಮನೆಗೆ ಹೋಗೋಣ. ಮನೆಗೆ ಹೋಗಿ ನಾನು ಸ್ನ್ಯಾಕ್ ತಿನ್ನಬೇಕು, ಅದಕ್ಕೆ ಮನೆಗೆ ಹೋಗ್ತಾಯಿದ್ದು. ನಸ್ವಾಗ್ತಿದೆ, ಆಚೆನೂ ತಿನ್ನೋದು ಬೇಡ. ಕೇಕ್ ಒಂದು ತಿನ್ಬಿಟ್ಟೆ, ತುಂಬ ಕಂಟ್ರೋಲ್ ಮಾಡಿದೆ. ತಿನ್ನಬೇಕು ಅಂದ್ಬಿಟ್ಟು ತಿನ್ಬಿಟ್ಟೆ. ಬಟ್ ಬೇರೆ ಎಲ್ಲ ತಿನ್ನೋದು ಬೇಡ, ಇಲ್ಲಿಂದ ಫಸ್ಟು ಹೋಗ್ಬಿಡೋಣ ಅಂದ್ಬಿಟ್ಟು ಹೊರಟಿದ್ದೀನಿ. ಬನ್ನಿ ಗೈಸ್, ನನ್ನ ಇವತ್ತಿನ ಸ್ನ್ಯಾಕು ಎಲ್ಲ ಆಚೆ ಬಂದ್ಬಿಟ್ಟಿದೆ. ಬಟ್ ಎನಿವೇಸ್ ತಿನ್ನೋಣ ಗೈಸ್. ಮನೆಗೆ ಬಂದು ಸ್ನ್ಯಾಕ್ ತಿಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ನೋಡಿಕೊಂಡು ವಾಪಸ್ ಸ್ಯಾಮ್ಸಂಗ್ ಮಾಡೋ ಹತ್ರ ಹೋಗ್ತಾ ಇದ್ದೀನಿ ಆಟೋಲಿ. ಬನ್ನಿ ಗೈಸ್. ನಾನು ಆಟೋಲಿ ಏನಕ್ಕೆ ಬಂದೆ ಅಂತ ನೀವು ಅಂದ್ಕೋತಾ ಇದ್ರೆ, ಕಾರ್ ಓಡಿಸೋ ಮೂಡಿರಲಿಲ್ಲ ಇವತ್ತು. ಒಂಥರ ರೆಸ್ಟ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಹಂಗೆ ಆಟೋ ಹತ್ಬಿಟ್ಟೆ. ಹೆಂಗೂ ಇವರೆಲ್ಲ ಇದ್ದಾರಲ್ಲ, ಇವ್ರಿಗೆ ಪಿಕ್ ಮಾಡ್ಕೊಂಡು ಹೋಗ್ತಾರೆ ವಾಪಸ್. ಸೊ ಅಲ್ಲಿಂದ ಮನೆಗೆ ಬಂದ್ವಿ. ಈಗ ನೋಡಿದ್ವಿ ಎಗ್ ರೈಸ್ ತಿಂತವ್ರು ಹಂಚ್ಕೊಂಡು. ಕೆಳಗೆಲ್ಲ ಚಲ್ತಿರೋಲ್ರೊಳೆ. ಈ ಜಾಕೆಟ್ನ ನನಗೆ ನನ್ನ ಸಬ್ಸ್ಕ್ರೈಬರು, ಫಸ್ಟ್ ಫಾಲೋವರ್ ಅಂದರೆ ಏನಾದ್ರು ಗಿಫ್ಟ್ ಕೊಡೋರು ಅವಾಗ ಕರಣ್ ಅಂತ. ಆ ಜಾಕೆಟ್ನ ಅವ್ರು ಕೊಟ್ಟಿದ್ದು ನನಗೆ. ಆ ಜಾಕೆಟ್ ಸಂಜೆ ದೆಪ್ಕೊಳದ, ಸಂಜೆ ಹಾಕೊಂಡು ಓಡಾಡ್ದ. ಈಗ ಶಾ ಕರ್ಮ ಇಸ್ ಅ ಬೂಮರಂಗ್ ಅಂತಾರೆ ಗೊತ್ತಾ. ನೀನ್ ಮಾಡೋದು ನಿನಗಾಗುತ್ತೆ ಅಂತಾರೆ ನೋಡು. ನಿಜ ಯಾರು ನಾನು ನೀನು ಕೊಟ್ಟಿದ್ದ, ನಾನು ಎತ್ಕೊಂಡು ಹೋಗಿ ಸುಮ್ನೆ ನನ್ನ ಮಗನೇ ತಗೊಂಡು ಹೋಗು ಅಂತ ಇಟ್ಕೊಳ್ಳೋ ಅಂದಿಲ್ಲ ನನ್ನ ಮಗನೇ. ನಾನು ಬುಕ್ ಓದ್ತಾ ಇದ್ದೀನಿ. ನಮ್ಮ ಬಾಯ್ಸ್ ಎಲ್ಲ ಶಾಕ್ ಆಗ್ಬಿಟ್ಟವ್ರೆ, ಇಷ್ಟೆಲ್ಲ ಓದ್ಬಿಟ್ಟು ನಾ ಅಂತ. ನೋಡಿ ಇಷ್ಟು ಓದಿದ್ದೀನಿ, ಇಷ್ಟು ಓದಿ ಮುಗಿಸಿದ್ದೀನಿ. ಇನ್ನಿಷ್ಟಿದೆ, ಮುಗಿಸ್ಬಿಡ್ತೀನಿ ಒಂದು ಬುಕ್ಕು. ನಾ ಯಾರಿಗಾರು ಕೊಡ್ತೀನಿ. 11 ರೂಲ್ಸ್ ಆಫ್ ಲೈಫ್ ಅಂತ, ಆಯ್ತಾ? ಸೊ 11 ರೂಲ್ಸ್ನ ಹೇಳ ನಿಮ್ಮ ಮುಂದೆ ಸಂಜೆ ಸಾಗಿಲ್. ಸೊ ರೂಲ್ ನಂಬರ್ 1, ನೆವರ್ ಇಗ್ನೋರ್ ಯುವರ್ ಫಿಟ್ನೆಸ್. ರೂಲ್ ನಂಬರ್ 2, ಮಾಸ್ಟರ್ ಯುವರ್ ಎಮೋಷನ್ಸ್. ಸ್ಕೂಲ್ ಗೊತ್ತಾಗಿದೆ. ಮಾಸ್ಟರ್ ಯುವರ್ ಎಮೋಷನ್ಸ್. ಥರ್ಡ್, ರೂಲ್ ನಂಬರ್ 3, ಪುಟ್ ಯುವರ್ ಸೆಲ್ಫ್ ಫಸ್ಟ್. ರೂಲ್ ನಂಬರ್ 4, ಮಾಸ್ಟರ್ ಸಿಂಪಲ್ ಇಂಗ್ಲಿಷ್. ರೂಲ್ ನಂಬರ್ 5, ನೋ ಚೀಪ್ ಡೋಪಮಿನ್. ಅಂದ್ರೆ ನೋ ಚೀಪ್ ಡೋಪಮಿನ್ ಅಂದ್ರೆ ಡೋಪಮಿನ್ ಅಂತ ತಲೆಯಲ್ಲಿ ರಿಲೀಸ್ ಆಗುತ್ತೆ ಶುಗರ್ ತಿಂದಾಗ. ಯಾರು ಇಷ್ಟ ಇರೋರು ಈಗ ಮೊಬೈಲ್ ನೋಡ್ಬೇಕಾದ್ರೆ ಒಂದು ಫನ್ನಿ ವಿಡಿಯೋ ಬಂದಾಗ ಡೋಪಮಿನ್ ಅಂತ ರಿಲೀಸ್ ಆಗುತ್ತೆ. ಏನೇ ಹೇಳ್ತಾ ಇದ್ದೀನಿ, ನಾನು ಹಾಕಕ್ಕಾಗಲ್ಲ. ನೆಕ್ಸ್ಟ್, ಚೇಸ್ ದ ಹಾರ್ಡ್ ಥಿಂಗ್. ರೂಲ್ ನಂಬರ್ 6. ರೂಲ್ ನಂಬರ್ 5, 6 ಹಾರ್ಡ್ ಥಿಂಗು. 7, ಈಟ್ ದ ಎಲಿಫೆಂಟ್. 8, ಈಟ್ ದ ಕಾಕ್ರೋಚ್. ಬಿ ದ ಕಾಕ್ರೋಚ್. 8. 9, ಲರ್ನ್ ಟು ಕನೆಕ್ಟ್ ವಿತ್ ಪೀಪಲ್. 10, ಇಟ್ಸ್ ಮೈ ಫಾಲ್ಟ್. 11, ಅರ್ನ್, ಸೇವ್ ಅಂಡ್ ಇನ್ವೆಸ್ಟ್. ಸೊ ಒಂದೊಂದು ರೂಲನ್ನು ಒಂದೊಂದು ತರ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ನಾನೀಗ ಇರೋದು ರೂಲ್ ಬಂದು ಬಿ ದ ಕಾಕ್ರೋಚ್. ರೂಲ್ ನಂಬರ್ 8 ಅಲ್ಲಿ ಇದ್ದೀನಿ. ಅದು ಬುಕ್ ಕೊಡ್ತೀನಿ. ನೀವು ಕೇಳಬೇಕಂತ ಆಸೆ ಇದೆ ಅಲ್ವಾ? ಕೇಳು. ಎಷ್ಟೋ ಜನ ಈ ಬುಕ್ ಸಿಕ್ಕಿರಲ್ಲಪ್ಪ ಅಲ್ವಾ? ಯಾಕೆ ಸಿಗಲ್ಲ? ಅಮೆಝಾನ್ ಹುಡುಕ್ರೆ ಸಿಗುತ್ತೆ. ಒಂದ್ ಇದ್ ಮಾಡು, ನಿಂಗೂ ಅವ್ರಿಗೂ ಇಂಟ್ರೆಸ್ಟ್ ಬರುತ್ತೆ. ಹೋಗಿ ಕೇಳ್ಬೋದು ನಾವು ಅಂತ ಒಂದು ಏನಂತ ರೆಫರೆನ್ಸ್ ಮಾಡು. ಚೈನೀಸ್ ಅಲ್ಲ ಅಂದ, ಚೈನೀಸ್ ಭಾಷೆ ಮಾತಾಡ್ತಾರೆ. ಗೈಸ್, ಈಗ ನಾನು ನನ್ನ ಬುಕ್ನ ಓದ್ಬಿಟ್ಟು ಗೈಸ್, ಸೊ ನಾವು ಟುಮ್ಗೆ ಮಾಡಿದ್ದು ಸೆಲೆಬ್ರೇಷನ್ ಇದೆ, ಅದು ಬಾಡಿ ಶೇಮ್ ತರ ಅಲ್ಲ. ಸೊ ಇಟ್ ವಾಸ್ ಜಸ್ಟ್ ಇನ್ಸಲ್ಟ್ ಅವನ್ಗೆ, ಸೊ ದಟ್ ಹಿ ವರ್ಕ್ಸ್ ಆನ್ ಹಿಸ್ ಬಾಡಿ. ತುಂಬಾ ನೆಗ್ಲೆಕ್ಟ್ ಮಾಡ್ತಿದ್ದಾನೆ. ನಿಂಗೆ ಯಾರು ಬೇಜಾರಾಯ್ತಾ ನಾವು ಮಾಡಿದ್ದು? ಇಲ್ಲ, ಖುಷಿ ಆಯ್ತು. ಬೇಜಾರಾಗಿದ್ರೆ ಸಾರಿ. ನಾನು ಇಷ್ಟು ಬರೀ ಬರ್ಡೇ ಮಾತ್ರ ಕೇಕ್ ಕಟ್ ಮಾಡ್ತಾರೆ ಅನ್ಕೊಂಡಿದ್ದೆ. ಇಂಥ ವಿಷಯಕ್ಕೂ ನನಗೆ ಕೇಕ್ ಕಟ್ ಮಾಡೋದು ಖುಷಿ ಆಯ್ತು. ಓಕೆ ಗೈಸ್, ಸೊ ಇದು ಬಾಡಿ ಶೇಮ್ ಅಲ್ಲ. ನಾನು ಸೀರಿಯಸ್ ಆಗಿ ತುಂಬಾ ದಿನ ಹೇಳ್ತಾ ಇದ್ದೀನಿ ವರ್ಕ್ ಆನ್ ಯೋರ್ ಬಾಡಿ ಅಂತ. ಬಿಕಾಸ್ ಅವ್ನು ಡ್ಯಾನ್ಸರ್ ಅವನು, ಅಂಡ್ ಅವ್ನ ಬಾಡಿ ಅವ್ನು ಇಟ್ಕೊಳಂಗಿಲ್ಲ. ಸೊ ನನ್ನ ಪ್ರಕಾರ ಈಗ ಅವ್ನಿಗೆ ಒಂಚೂರು ಗಿಲ್ಟ್ ಫೀಲ್ ಆಗಿ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಈಗ ಹೋಗಿ ನೆಕ್ಸ್ಟ್ ನಾವು ಹ್ಯಾಪಿ 6 ಪ್ಯಾಕ್ ಅಂತ ನೆಕ್ಸ್ಟ್ ಹ್ಯಾಪಿ 6 ಪ್ಯಾಕ್ ಅಂತ ಕಟ್ ಮಾಡಿಸ್ಬೇಕು. ಪ್ರಾಮಿಸ್ ಮಾಡ್ತೀರಾ? ನಾನು ಅಷ್ಟು ಒಂದು 6 months ಅಲ್ಲಿ ಅಪ್ಪ ನೀನ್ 1 year ತಗೋ. ಹ್ಯಾಪಿ 6 ಪ್ಯಾಕ್ಸ್ ಅಂತ ನಾವು ಮಾಡಿಸ್ತೀವಿ. ಸರಿ ಆಯ್ತಾ? ಫಸ್ಟ್ ಬಾಡಿ. ಥ್ಯಾಂಕ್ ಯು. ಫಸ್ಟ್ ಬಾಡಿ ಆಯ್ತಾ ಗೈಸ್? ನೀವು ಕಲಿಬೇಕಾಗಿರೋ ಲೆಸನ್, ನನ್ನ ಬಾಡಿ ನಾನು ಹೆಂಗಿದೆ ಹಂಗೆ ಲವ್ ಮಾಡ್ತೀನಿ. ದಟ್ಸ್ ಒನ್ ಪಾರ್ಟ್.
ಬಟ್ ಅದು ಬಿಟ್ಟು ನೀವು ಫಿಟ್ಟಾಗಿ ಇಟ್ಕೊಳ್ಳೋದು ಒಂದು ಟ್ರೆಂಡ್ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲೆಲ್ಲ ಲವ್ ಯುವರ್ ಬಾಡಿ, ಲವ್ ಹೌ ಎವರ್ ಯು ಆರ್, ಇದೆಲ್ಲ ಬುಲ್ಶಿಟ್ ಗೈಸ್. ಯು ಹ್ಯಾವ್ ಟು ವರ್ಕ್ ಆನ್ ಯುವರ್ ಬಾಡಿ. ಫೈನ್, ಲವ್ ಹೌ ಯು ಆರ್. ನಿಮ್ಮ ಬಾಡಿ ಹೆಂಗಿದೆ ಲವ್ ಮಾಡಿ, ಹೇಟ್ ಮಾಡಿ ಅಂತ ಹೇಳ್ತಿಲ್ಲ, ಬಟ್ ಹಂಗೆ ನಿಮ್ಮ ಬಾಡಿ ಮೇಲೆ ವರ್ಕ್ ಮಾಡಿ, ಮೇಕ್ ಅ ಗುಡ್ ಬಾಡಿ. ನಾನೇನು ಸಕ್ಕದಾಗಿ ಬಾಡಿ ಮಾಡಿಬಿಟ್ಟಿದ್ದೀನಿ ಅಂತಲ್ಲ, ಬಟ್ ಐ ಆಮ್ ಆನ್ ದ ಟ್ರ್ಯಾಕ್ ಆ್ಯಂಡ್ ಐ ಆಮ್ ಸ್ಟಾರ್ಟಿಂಗ್ ಮೈ ಜರ್ನಿ. ಸೊ ನೀವು ಮಾಡಿ. ವ್ಲಾಗ್ನಲ್ಲಿ ಏನು ಮಾಡ್ತೀನಿ, ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ನಾಳೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.